ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿದೆ ನಮ್ಮ ತರಗತಿಗಳು ಇವತ್ತು 30ನೇ ತರಗತಿ ಆಗಿರ್ತಕ್ಕಂಥದ್ದು. VAO ಪರೀಕ್ಷೆಗೆ ನಾವು ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಯಾರ್ಯಾರು ಹಿಂದಿನ ತರಗತಿಗಳನ್ನ ನೋಡಿಲ್ಲ ಎಲ್ಲರಿಗೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಲಿಂಕನ್ನು ಹಾಕಿದ್ದೀನಿ. ಎಲ್ಲರೂ ಕೂಡ ಹೋಗಿ ಆ ಒಂದು ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಹಿಂದೆ ಇರ್ತಕ್ಕಂಥ ಒಂದು 30 ತರಗತಿಗಳನ್ನು ನೋಡಿ. ನಿಮಗೆ ಇನ್ನೇನು ಇವತ್ತಿನ ತರಗತಿ ಮತ್ತು ಇನ್ನೊಂದು ತರಗತಿ ಹಿಸ್ಟ್ರಿ ಕಂಪ್ಲೀಟ್ ಆಗಿಬಿಡುತ್ತೆ. ನೆಕ್ಸ್ಟು ಪೊಲಿಟಿಗೆ ಹೋಗೋಣ ವಿದ್ಯಾರ್ಥಿಗಳೇ, ಓಕೆನಾ? ಅದಕ್ಕಾಗಿ ಏನಪ್ಪ ಹೇಳ್ತಿದ್ದೀನಿ ಅಂತ ಅಂದರೆ, ಈ ಒಂದು ತರಗತಿಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಿ. ನಿಮಗೆ ಎಕ್ಸಾಮ್ಸಲ್ಲಿ ಒಂದೂ ಕ್ವಶನ್ಸ್ ಮಿಸ್ ಆಗಲ್ಲ, ಓಕೆನಾ? ಇದರ ಜೊತೆಗೆ ಏನಪ್ಪ ಮಾಡಿ ಅಂತ ಅಂದರೆ, ನಮ್ಮ ಒಂದು ಬ್ಯಾಚ್ ಇರುತ್ತೆ, ಆ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸಂಪೂರ್ಣ ಬ್ಯಾಚ್ ಅಂತ ಕೊಟ್ಟಿದ್ದೀವಿ, ಗ್ರಾಮ ಆಡಳಿತ ಅಧಿಕಾರಿಗೆ ಅಂತಲೇ ಕೊಟ್ಟಿದ್ದೀವಿ. PDF ಬ್ಯಾಚ್ ಆಗಿರುತ್ತೆ. ಈ ಒಂದು PDF ಬ್ಯಾಚ್ ಪರ್ಚೇಸ್ ಮಾಡಿಕೊಂಡು ನಾವು ಮಾಡತಕ್ಕಂಥ ತರಗತಿ ಜೊತೆಗೆ ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ನೀವು ಓದಿದರೆ 100% ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. 501 ರೂಪಾಯಿ ಅಷ್ಟೇ ಇರತಕ್ಕಂಥದ್ದು. ಅಪ್ಲಿಕೇಶನ್ ಫೀಸ್ 750 ರೂಪಾಯಿ ಇದೆ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ಇನ್ನೊಂದು 500 ರೂಪಾಯಿ ಕೊಟ್ಟು ಈ ಒಂದು ಬ್ಯಾಚನ್ನು ಏನಪ್ಪ ಅಂತ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನೀವೇನಪ್ಪ ಅಂತ ಅಂದರೆ ಅಪ್ಲಿಕೇಶನನ್ನು ಹಾಕಿಬಿಟ್ರಿ ಅಂತ ಅಂದರೆ ಮತ್ತು ಇಲ್ಲಿ ಎಕ್ಸಾಮ್ಸನ್ನು ಬರೋದ್ರಿ ಅಂತ ಅಂದರೆ 100% ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಬೋದು. GK ಪೇಪರ್ 1 ಅಂತೂ 100% ನಾವು ಏನಪ್ಪ ಮಾಡ್ತೀವಿ ಅಂತ ಅಂದರೆ ತರಗತಿಗಳನ್ನು ಮಾಡಿಕೊಡ್ತೀವಿ. ಬಟ್ ಏನಪ್ಪ ಅಂತ ಅಂದರೆ ನೀವು ಇನ್ನೊಂದು ಪೇಪರ್ ಏನಿರುತ್ತೆ ಕಮ್ಯುನಿಕೇಷನ್ ಪೇಪರ್, ಅದನ್ನು ಓದಬೇಕು. ಕನ್ನಡ ಓದೋದಕ್ಕೆ ನೀವು ಕನ್ನಡ ಬುಕ್ಸನ್ನು ನೀವು ಏನಪ್ಪ ಅಂತ ಅಂದರೆ ವಿದ್ಯಾರ್ಥಿಗಳ ಹತ್ರ ಇಸ್ಕೊಂಡು ನೀವು ಕನ್ನಡ ಬುಕ್ಸನ್ನು ಓದ್ಕೊಳ್ಳಿ, ಗ್ರಾಮರನ್ನು ಓದ್ಕೊಳ್ಳಿ, ಇಂಗ್ಲೀಷ್ ಗ್ರಾಮರನ್ನು ಓದ್ಕೊಳ್ಳಿ. ಇಂಗ್ಲೀಷ್ ಕರೆಕ್ಟಾಗಿ ಗ್ರಾಮರ್ಗಳನ್ನು ಓದ್ಕೊಂಡು ನೀವು ಆನ್ಸರ್ನ ಮಾಡ್ಬೋದು. ಜೊತೆಗೆ ಕಂಪ್ಯೂಟರನ್ನು ಸ್ವಲ್ಪ ಓದ್ಕೊಂಡ್ರೆ ನೀವೇನು ಮಾಡ್ಬೋದು, ಸೆಕೆಂಡ್ ಪೇಪರನ್ನು ಕೂಡ ನೀವು ಸ್ಕೋರ್ ಮಾಡ್ಬೋದು. ಬಟ್ ಏನಪ್ಪ ಅಂತ ಅಂದರೆ ಮೊದಲನೇ ಪೇಪರ್ಗೆ ನೀವು ಇದನ್ನು ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಜೊತೆಗೆ ನಾವು ಇದರಲ್ಲಿ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕೂಡ ಕೊಟ್ಟಿದ್ದೀವಿ, ಓಕೆನಾ? ಇನ್ನೇನು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಆದಷ್ಟು ಬೇಗ ಬರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ವಿತಿನ್ 2 ಡೇಸ್ ಒಳಗೆ ಜುಲೈ ಕರೆಂಟ್ ಅಫೇರ್ಸ್ ಬರುತ್ತೆ. ಅದನ್ನು ಕೂಡ ನಾನು ಪರ್ಚೇಸ್ ಮಾಡೋದಕ್ಕೆ ಸ್ಕ್ಯಾನರನ್ನು ಇಡ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳನ್ನು ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲೂ ಕೂಡ ಕೊಟ್ಟಿರ್ತೀವಿ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ನೀವು ಆ ಒಂದು PDF ಪರ್ಚೇಸ್ ಮಾಡಿ, ಓಕೆನಾ? ಈಗ ಬನ್ನಿ, ಈಗ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಗಳನ್ನು ಶುರು ಮಾಡಿಬಿಡೋಣ. ಹಿಂದಿನ ತರಗತಿಯಲ್ಲಿ ಈ ಒಂದು ಪ್ರಶ್ನೆ ನಿಮಗಾಗಿ ಅಂತ ಕೊಟ್ಟಿದ್ದೆ. ಶಿವಪುರ ಧ್ವಜ ಸತ್ಯಾಗ್ರಹ ಅಧ್ಯಕ್ಷತೆಯನ್ನು T. ಸಿದ್ದಲಿಂಗಯ್ಯನವರು ಇಲ್ಲಿ ವಹಿಸಿದ್ದರು ಅಂತ ಕೊಟ್ಟಿದ್ದಾರೆ. 1938ರಲ್ಲಿ ಈ ಒಂದು ಶಿವಪುರ ಧ್ವಜ ಸತ್ಯಾಗ್ರಹ ನಡೆಯುತ್ತೆ, ಏಪ್ರಿಲ್ 11, 1938ರಲ್ಲಿ. ಅದೇ ರೀತಿ ವಿದುರಾಶ್ವತ್ಥ ದುರಂತ 1938ರಲ್ಲಿ ನಡೆಯುತ್ತೆ, ಏಪ್ರಿಲ್ 28ರಲ್ಲಿ ಏನೋ ನಡೆಯುತ್ತೆ ಇದು. ಅದಕ್ಕಾಗಿ ವಿದುರಾಶ್ವತ್ಥ ದುರಂತದ ಒಂದು ಅಧ್ಯಕ್ಷತೆಯನ್ನು HC ದಾಸಪ್ಪ ಎಂಬತಕ್ಕಂಥವರು ಇದನ್ನು ವಹಿಸಿದ್ದರು ಅಂತ ಕೊಟ್ಟಿದ್ದಾರೆ. ವಿದುರಾಶ್ವತ್ಥ ದುರಂತ ಎಲ್ಲಿ ನಡೆಯುತ್ತಪ್ಪ ಅಂತ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತೆ. ಅದೇ ಶಿವಪುರ ಧ್ವಜ ಸತ್ಯಾಗ್ರಹ ಎಲ್ಲಿ ನಡೆಯುತ್ತೆ ಅಂತ ಅಂದರೆ, ಎಲ್ಲಿ ನಡೆಯುತ್ತೆ ಶಿವಪುರ ಧ್ವಜ ಸತ್ಯಾಗ್ರಹ ಹೇಳಿ ನೋಡೋಣ. ಶಿವಪುರ ಧ್ವಜ ಸತ್ಯಾಗ್ರಹ ಎಲ್ಲಿ ನಡೆಯುತ್ತೆ, ತುಂಬ ಇಂಪಾರ್ಟೆಂಟ್ ಇದೆ. ಇದು ಶಿವಮೊಗ್ಗದಲ್ಲಿ ನಡೆಯುತ್ತೆ, ಓಕೆನಾ? ಈಗ ನೋಡಿ, A ಮಾತ್ರ ಸರಿ ಇದೆ, BA ಮತ್ತು B ಮಾತ್ರ ಸರಿ ಇದೆ, ABC ಸರಿ ಇದೆ, B ಮತ್ತು C ಸರಿ ಇದೆ. ವಿದ್ಯಾರ್ಥಿಗಳೇ ನೋಡಿ, ಯಾವುದಿದೆ ನೋಡಿ ಇಲ್ಲಿ ನೋಡಿ, ಶಿವಪುರ ಧ್ವಜ ಸತ್ಯಾಗ್ರಹ ಎಲ್ಲಿ ನಡೆಯುತ್ತಪ್ಪ ಅಂತ ಅಂದರೆ ಇದು ಶಿವಮೊಗ್ಗ ಅಲ್ಲ, ಇದು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ. ನಾನು ಕನ್ಫ್ಯೂಸ್ ಆದಂತ ಕಾಣುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ ಈ ಒಂದು ಶಿವಪುರ ಧ್ವಜ ಸತ್ಯಾಗ್ರಹ, ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಈಸೂರು ದುರಂತ ಒಂದು ನಡೆಯುತ್ತಲ್ವಾ, ಈ ಒಂದು ಈಸೂರು ದುರಂತ ಏನಿದೆ ಇದು ಎಲ್ಲಪ್ಪ ನಡೆಯುತ್ತೆ ಅಂತ ಅಂದರೆ ಇದು ಮಂಡ್ಯದಲ್ಲಿ ನಡೆಯುತ್ತೆ. ಸಾರಿ, ಇದು ಶಿವಮೊಗ್ಗದಲ್ಲಿ ನಡೆಯುತ್ತೆ. ಶಿವಮೊಗ್ಗ ಅಂದರೆ ಈ ಒಂದು ಈಸೂರು ಎಂಬತಕ್ಕಂಥ ಒಂದು ಪ್ಲೇಸ್ ಏನಿದೆ 1942ರಲ್ಲಿ ಈ ಒಂದು ಈಸೂರು ದುರಂತ ನಡೆಯುತ್ತೆ. ಏನಪ್ಪ ದುರಂತ ಅಂತ ಅಂದರೆ, ನಮ್ಮ ಒಂದು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡ ಏನು ಪ್ರದೇಶ ಯಾವುದಪ್ಪ ಅಂತ ಅಂದರೆ ಈಸೂರು ಅಂತ, ಕರ್ನಾಟಕದಲ್ಲಿ ಬರ್ತಕ್ಕಂಥ ಈಸೂರು ಅಂತ. ಅದಕ್ಕೆ ಗೊತ್ತಿರಬೇಕಿದು, ಓಕೆನಾ? ಮತ್ತೆ ಕೊನೆಯದಾಗಿ ನೋಡಿ, ಭಾರತದಲ್ಲಿ ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡ ನಗರ ಯಾವುದು ಅಂತಂದರೆ ಈಸೂರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ 3 A, B, C ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ. ಈಗ ಬನ್ನಿ ಇವತ್ತಿನ ತರಗತಿ ನೋಡೋಣ. ಇವತ್ತಿನ 30ನೇ ತರಗತಿಯಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತವೆ. ಇನ್ನು 2 ರಿಂದ 3 ಕ್ಲಾಸಸ್ ಹಿಸ್ಟ್ರಿ ಆದಮೇಲೆ ನಾವು ಪೊಲಿಟಿಗೆ ಹೋಗೋಣ. ಅದುವರೆಗೂ ನೀವು ಕರೆಕ್ಟಾಗಿ ನೀವು ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಪಡ್ಕೋಬೇಕು. ಈಗ ನೋಡಿ ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ದ ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಷನ್ ವಾಸ್ ಹೆಡೆಡ್ ಬೈ ಫಜಲ್ ಅಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅದರ ಜೊತೆಗೆ HN ಖುಂಜರು ಅಂಡ್ KM ಫಣಿಕರ್ ವರ್ ದ ಅದರ್ ಮೆಂಬರ್ಸ್ ಆಫ್ ದ ಕಮಿಷನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇದು ದ ಕಮಿಷನ್ ರೆಕಮೆಂಡೆಡ್ ದ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಮೇನ್ಲಿ ಆನ್ ದ ಲಿಂಗ್ವಿಸ್ಟಿಕ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಏನು ಭಾಷಾ ಮುಖಾಂತರ ಅಂತ. ಈಗ ಕನ್ನಡದಲ್ಲಿ ನೋಡಿ,
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯದ ಪುನರ್ ಸಂಘಟನೆ ಆಯೋಗದ ಅಧ್ಯಕ್ಷರಾಗಿದ್ದವರು ಇಲ್ಲಿ ಫಜಲ್ ಅಲಿ ಎಂಬತಕ್ಕಂಥವರು ರಾಜ್ಯದ ಪುನರ್ ವಿಂಗಡಣಾ ಆಯೋಗದ ಒಂದು ಅಧ್ಯಕ್ಷರು ಆಗಿದ್ರು ಅಂತ ಇದು ಸರಿ ಇದೆ. ಅದೇ ರೀತಿ ಎಚ್ ಎನ್ ಕುಂದೂರು ಮತ್ತು ಕೆ ಎಂ ಫಣಿಕರ್ ಎಂಬತಕ್ಕಂಥವ್ರು ಇಬ್ಬರು ಕೂಡ ಇಲ್ಲಿ ಇದರ ಒಂದು ಸದಸ್ಯರು ಆಗಿದ್ರು ಅಂತ ಕೊಟ್ಟಿದ್ದಾರೆ. ಫಜಲ್ ಅಲಿ ಕಮಿಷನ್ ಟೋಟಲ್ ಆಗಿ 3 ಸದಸ್ಯರ 3 ಜನರ ಒಂದು ಸಮಿತಿಯಾಗಿತ್ತು. ಅದರಲ್ಲಿ ಫಜಲ್ ಅಲಿ ಅಧ್ಯಕ್ಷರಿದ್ರು, ಅದರ ಜೊತೆಗೆ ಇನ್ನೂ ಇಬ್ಬರಿದ್ರು, ಕೆ ಎಂ ಫಣಿಕರ್ ಮತ್ತೆ ಇಲ್ಲಿ ಎಚ್ ಎನ್ ಕುಂದೂರು ಎಂಬತಕ್ಕಂಥವ್ರು ಇವರಿಬ್ರು ಕೂಡ ಸದಸ್ಯರು ಇಲ್ಲಿ ಆಗಿದ್ರು ಅಂತ ಕೊಟ್ಟಿದ್ದಾರೆ. ಜೊತೆಗೆ ಮೂರನೇದಾಗಿ ನೋಡಿದರೆ ಆಯೋಗವು ಮುಖ್ಯವಾಗಿ ಭಾಷಾವಾರು ಆಧಾರಗಳ ಮೇಲೆ ರಾಜ್ಯಗಳ ಪುನರ್ ಸಂಘಟನೆಯನ್ನು ಶಿಫಾರಸು ಮಾಡಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. 1956ರಲ್ಲಿ ಈ ಒಂದು ಭಾಷಾವಾರು ವಿಂಗಡಣೆಯನ್ನು ಮಾಡಲಾಯಿತು. ಕರ್ನಾಟಕವು ಕೂಡ ನವೆಂಬರ್ 1, 1956ರಂದು ಏಕೀಕರಣಗೊಂಡ ಕಾರಣದಿಂದಾಗಿ ಕನ್ನಡ ರಾಜ್ಯೋತ್ಸವವನ್ನು ನಾವು ನವೆಂಬರ್ 1ನೇ ತಾರೀಕು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ. ಇಷ್ಟು ಗೊತ್ತಿರಬೇಕು, ಓಕೆನಾ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 1, 2 ಮತ್ತು 3 ಎಲ್ಲವೂ ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ಇವಾಗ ಓಕೆ, ಮುಂದಕ್ಕೆ ಹೋಗೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇವರು. ಡೆಪ್ಯೂಟಿ ಚನ್ನಬಸಪ್ಪ ಅವರು ಮಠ ಪತ್ರಿಕೆ ಎಂಬತಕ್ಕಂತಹ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು. ಇತ್ತೀಚೆಗೆ ವಾಗ್ಭೂಷಣ ಎಂಬತಕ್ಕಂಥ ಒಂದು ಪತ್ರಿಕೆಯನ್ನು ಕೊಟ್ಬಿಟ್ಟು ಇದು ಆಲೂರು ವೆಂಕಟರಾವ್ ಅವರು ಮಾಡಿದ ಒಂದು ಪತ್ರಿಕೆನ ಅಂತ ಇಲ್ಲಿ ಕೇಳಿದ್ರು. ಅಂದರೆ 4 ಆಪ್ಷನ್ ಕೊಟ್ಟಿದ್ರು. ಯಾರ್ಯಾರು ಈ ಒಂದು ಪತ್ರಿಕೆಯನ್ನು ಯಾರ ಒಂದು ಪತ್ರಿಕೆ ಅಂತ ಕೇಳೋದಕ್ಕೆ ವಾಗ್ಭೂಷಣ ಅಂತ ಪತ್ರಿಕೆ ಅಂತ ಕೊಟ್ಟಿದ್ರು. ಅದು ಆಲೂರು ವೆಂಕಟರಾವ್ ಅವರು ಇದನ್ನ ಶುರು ಮಾಡ್ತಾರೆ. ಅದೇ ರೀತಿ ಇಲ್ಲೇನು ಕೇಳಿದರೆ ಡೆಪ್ಯೂಟಿ ಚನ್ನಬಸಪ್ಪ ಅವರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಇವರು ಮಠ ಪತ್ರಿಕೆ ಎಂಬತಕ್ಕಂಥ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಸರಿ ಇದೆ, ಓಕೆನಾ, ಇದು ಸರಿ ಇದೆ. ಇವರನ್ನು ಕರ್ನಾಟಕದ ಏಕೀಕರಣ ಚಳವಳಿಯ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಇಲ್ಲಿಂದ ಡೈರೆಕ್ಟಾಗಿ ಸಿಂಗಲ್ ನಿಮಗೆ KSRP ಎಕ್ಸಾಮ್ಸಲ್ಲಿ ಅಂದರೆ KSRP ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಡೈರೆಕ್ಟಾಗಿ ಕೇಳಬಹುದು. ಮತ್ತು ಇಲ್ಲಿ VA ಎಕ್ಸಾಮ್ಸ್ಗಳಿಗೆ ಇದೇ ರೀತಿ ನಿಮಗೆ ಹೇಳಿಕೆ ರೂಪದಲ್ಲಿ ಕೇಳಬಹುದು. ಅದಕ್ಕಾಗಿ ಗೊತ್ತಿರಲಿ, ಓಕೆನಾ. ಇಲ್ಲಿ ಸರಿದ ಉತ್ತರ ಯಾವುದಪ್ಪ ಅಂತ ಅಂದರೆ 2 ಕೂಡ ಸರಿ, ಓಕೆನಾ. 2 ಕೂಡ ಇಲ್ಲಿ ಸರಿಯಾಗುತ್ತೆ. ಇವರನ್ನು ಕರ್ನಾಟಕದ ಏಕೀಕರಣ ಚಳುವಳಿ ಪಿತಾಮಹ ಅಂತಾರೆ. ಇವರು ಮಠ ಪತ್ರಿಕೆ ಎಂಬತಕ್ಕಂಥ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. 2ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಂಥ ಪ್ರಶ್ನೆಗಳು 100% ಎಕ್ಸಾಮ್ಸ್ಗೆ ಬರ್ತವೆ, ಓಕೆನಾ. ನೋಡಿ, ಕರ್ನಾಟಕದ ವೈಭವ, ಕರ್ನಾಟಕತ್ವದ ವಿಕಾಸ, ಕರ್ನಾಟಕತ್ವದ ಸೂತ್ರಗಳು, ಕರ್ನಾಟಕದ ವೀರರತ್ನಗಳು ಮತ್ತೆ ಕೊನೆಯದಾಗಿ ಮಠ ಪತ್ರಿಕೆ. ಇವುಗಳಲ್ಲಿ ಆಲೂರು ವೆಂಕಟರಾಯರು ಬರೆದಂತಹ ಒಂದು ಕೃತಿಗಳನ್ನು ಏನಪ್ಪಾ ಅಂತಾರೆ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆಲೂರು ವೆಂಕಟರಾಯರು ಅಂತ ಬಂದಾಗ ಇವರು ಬರೆದಂಥ ಒಂದು ಅಂತಂದರೆ ಕೃತಿಗಳಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಮತ್ತು ಇಲ್ಲಿ ಈ ಒಂದು ಕರ್ನಾಟಕದ ಒಂದು ಏಕೀಕರಣದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಕೆಲಸವನ್ನು ಮಾಡಿದವರು ಯಾರಪ್ಪ ಅಂತಂದರೆ ಇವರೇ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಅಷ್ಟು ಕೆಲಸವನ್ನು ಇವರು ಮಾಡಿದ್ದಾರೆ. ಪತ್ರಿಕೆಗಳನ್ನು ಬರೆಯೋದಾಯಿತು, ಹಾಡುಗಳನ್ನು ಬರೆಯೋದಾಯಿತು. ಅದಕ್ಕಾಗಿ ಇವರು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇವರ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ಸಂಪೂರ್ಣವಾಗಿ ಇವರ ಬಗ್ಗೆ ನಾನು ಹೇಳ್ತೀನಿ, ಆಲೂರು ವೆಂಕಟರಾವ್ ಅವರ ಬಗ್ಗೆ. ಬಟ್ ಇಲ್ಲೇನಿದೆ, ಅವರು ಬರೆದಂಥ ಒಂದು ಕೃತಿಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ವೈಭವ, ಕರ್ನಾಟಕತ್ವದ ವಿಕಾಸ, ಕರ್ನಾಟಕತ್ವದ ಸೂತ್ರಗಳು, ಕರ್ನಾಟಕದ ವೀರರತ್ನಗಳು ಅಂತ ಕೊಟ್ಟಿದ್ದಾರೆ. ಕೊನೆಯದಾಗಿ ಮಠ ಪತ್ರಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಯಾವ್ದು ಸರಿಯಪ್ಪ ಅಂತ ಅಂದರೆ ಇಲ್ಲಿ A, B, C ಮತ್ತು D ಇವು 4 ಕೂಡ ಸರಿ ಇರ್ತವೆ. ಬಟ್ ಮಠ ಪತ್ರಿಕೆ ಅಂತಕ್ಕಂಥದ್ದು ಇಲ್ಲಿ ಡೆಪ್ಯೂಟಿ ಚನ್ನಬಸಪ್ಪ, ನಾನು ಹಿಂದಿನ ಒಂದು ಕ್ವಶನ್ಸ್ ಅಲ್ಲಿ ಹೇಳಿದ್ದೆ, ಮಠ ಪತ್ರಿಕೆ ಅಂತಕ್ಕಂಥ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು? ಡೆಪ್ಯೂಟಿ ಚನ್ನಬಸಪ್ಪ ಅವರು, ಓಕೆನಾ, ಡೆಪ್ಯೂಟಿ ಚನ್ನಬಸಪ್ಪ ಅವರು. ಹಾಗಾಗಿ 5ನೇದು ಬರಲ್ಲ, ಈ ಬರದೇ ಇರೋ ಕಾರಣದಿಂದಾಗಿ ಇದು ಕೂಡ ಆಪ್ಷನ್ ಹೋಯಿತು, ಇದು ಕೂಡ ಆಪ್ಷನ್ ಹೋಯಿತು. ಡಿ ಬರಬೇಕು ಅಂತಂದ್ರೆ ಒಂದೇ ಆಪ್ಷನ್ ಇದೆ. ಹಾಗಾಗಿ 2ನೇ ಆಪ್ಷನ್ ಇಲ್ಲಿ ಸರಿಯಾಗಿ ಇರ್ತಕ್ಕಂತಹ ಒಂದು ಉತ್ತರ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಇಲ್ಲೇನಿದೆ ಅಂತ ಅಂದರೆ ಕೆಳಗಿನ ಒಂದು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಅಂತ ಕೊಟ್ಟಿದ್ದಾರೆ. ಭಾಷೋಜ್ಜೀವಿನಿ ಸಭಾ. 2ನೇದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ. 3ನೇದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟು. ಕನ್ನಡ ಸಾಹಿತ್ಯ ಪರಿಷತ್ತು 1915ರಲ್ಲಿ ಇದನ್ನು ಮಾಡ್ತಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ಮೈಸೂರಿನ ದಿವಾನರು ಯಾರಾಗಿರ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ತಾರೆ. ಹಾಗಾಗಿ ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಶುರು ಮಾಡ್ತಾರೆ. ಹಾಗಾಗಿ 3ನೇದು ಸರಿ ಇದೆ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನಾನು, ಇವರೆಲ್ಲವರ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ
RH ದೇಶಪಾಂಡೆ ಅವರು 1890ರಲ್ಲಿ ಶುರು ಮಾಡಿದರು. ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಶೇಷಾದ್ರಿ ಅಯ್ಯರ್ ಅವರು 1887ರಲ್ಲಿ ಶುರು ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು 1915ರಲ್ಲಿ ಶುರು ಮಾಡಿದರು. ಅದೇ ಕೊನೆಯದಾಗಿ ಕರ್ನಾಟಕ ಸಭೆಯನ್ನ ಆಲೂರು ವೆಂಕಟರಾವ್ ಅವರು 1916ರಲ್ಲಿ ಶುರು ಮಾಡಿದರು. ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟು. ಅದೇ ರೀತಿ ಇಲ್ಲಿ ಪ್ರಶ್ನೆ ಅಂತ ಬಂದಾಗ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಶೇಷಾದ್ರಿ ಅಯ್ಯರ್ ಅವರು ಮಾಡಿದ್ದಾರೆ, ಇದು ಕೂಡ ಸರಿ, ಒಂದೇ ಸರಿ ಇದೆ. ನೆಕ್ಸ್ಟ್ ಇಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವರು RH ದೇಶಪಾಂಡೆ ಅವರು ಶುರು ಮಾಡ್ತಾರೆ 1890ರಲ್ಲಿ, ಅದು ಕೂಡ ಸರಿಯಾಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ 4ನೇ ಆಪ್ಷನ್ ಇಲ್ಲಿ ಏನಾಗುತ್ತೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗೋ ಕಾರಣದಿಂದಾಗಿ ಆಪ್ಷನ್ 4 ಇಲ್ಲಿ ಬರ್ತಕ್ಕಂಥದ್ದು. ಓಕೆನಾ. ಅದೇ ರೀತಿ ಇನ್ನೊಂದು ಕ್ವಶನ್ಸ್ ಅಲ್ಲಿ ಸ್ವಲ್ಪ ಏನೂ ಇಲ್ಲ, ಸೇಮ್ ಕೊಟ್ಟಿದ್ದಾರೆ. ಕರ್ನಾಟಕ ಸಭೆಯನ್ನ ಮಾಡಿ ಇಲ್ಲಿ ಆಲೂರು ವೆಂಕಟರಾಯರು ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇ, ಮತ್ತೇನು ಬಿಟ್ಟು ಇನ್ನೇನು ಕೂಡ ಚೇಂಜಸ್ ಮಾಡಿಲ್ಲ ನಾನು. ಕರ್ನಾಟಕದ ಭಾಷೋಜ್ಜೀವಿನಿ ಸಭಾ ಶೇಷಾದ್ರಿ ಅಯ್ಯರ್ ಅವರು ಮಾಡ್ತಾರೆ. ವಿದ್ಯಾವರ್ಧಕ ಸಂಘವನ್ನ RH ದೇಶಪಾಂಡೆ ಅವರು ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡ್ತಾರೆ. ಮತ್ತೆ ಆಲೂರು ವೆಂಕಟರಾಯ್ ಅವರು ಕರ್ನಾಟಕ ಸಭೆಯನ್ನ ಮಾಡ್ತಾರೆ. ಹಾಗಾಗಿ 4 ಕೂಡ ಸರಿ ಇದೆ. ABCD ಇಲ್ಲಿ ಆಪ್ಷನ್ ಬರುತ್ತೆ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಇಲ್ಲಿ ಕೇಳಿದರೆ ಅದಕ್ಕಾಗಿ ಆಪ್ಷನ್ 4. ಓಕೆನಾ. ಈಗ ನೋಡಿ ಮುಂದೆ ಯಾವುದಿದೆ, ಇಲ್ಲಿ ನಾನು ಈಗಾಗಲೇ ಹೇಳಿದೆ ಕರ್ನಾಟಕದ ಭಾಷೋಜ್ಜೀವಿನಿ ಸಭಾ ಅಂತ. ಇಲ್ಲಿ ಇಸ್ವಿ ಕೂಡ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಯಾಕೆಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಶೇಷಾದ್ರಿ ಅಯ್ಯರ್ ಅವರು ಇದನ್ನು ಮಾಡ್ತಾರೆ. ಕರ್ನಾಟಕದ ಭಾಷೋಜ್ಜೀವಿನಿ ಸಭಾವನ್ನು ಶೇಷಾದ್ರಿ ಅಯ್ಯರ್ ಅವರು ಏನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಕರ್ನಾಟಕದ ವಿದ್ಯಾವರ್ಧಕ ಸಂಘವನ್ನು RH ದೇಶಪಾಂಡೆ ಅವರು 1890ರಲ್ಲಿ ಶುರು ಮಾಡ್ತಾರೆ. ಓಕೆನಾ. 1890 ಇಸ್ವಿ ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ಇವ್ರ ಹೆಸರು ಮಾತ್ರ 100% ಇಂಪಾರ್ಟೆಂಟು. ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಯಾರಪ್ಪ ಇಲ್ಲಿ ಮಾಡಿದವರು ಅಂತ ಕೇಳಿದ್ರೆ RH ದೇಶಪಾಂಡೆ ಅಂತ ನಿಮಗೆ ತಲೆಯಲ್ಲಿ ಬರಬೇಕು. ಭಾಷೋಜ್ಜೀವಿನಿ ಸಭಾ ಯಾರು ಮಾಡಿದ್ರು ಅಂತ ಅಂದರೆ ಶೇಷಾದ್ರಿ ಅಯ್ಯರ್ ಅವರು ನಿಮ್ಮ ತಲೆಯಲ್ಲಿ ಬರಬೇಕು, ಅದಕ್ಕಾಗಿ ಗೊತ್ತಿರಲಿ. ನೆಕ್ಸ್ಟ್ 3ನೇದು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತು, ಇದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 1915ರಲ್ಲಿ ಅಂತ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಇಲ್ಲಿ ಎಲ್ಲರೂ ಕೂಡ ಆನ್ಸರ್ನ ಮಾಡ್ತಾರೆ. ಬಟ್ ಕೊನೆಯದಾಗಿ ಕರ್ನಾಟಕ ಸಭೆಯನ್ನು ಆಲೂರು ವೆಂಕಟರಾವ್ ಅವರು ಬರೀತಾರೆ, ಮಾಡ್ತಾರೆ. ಇದನ್ನು 1916ರಲ್ಲಿ ಈ ಒಂದು ಕರ್ನಾಟಕ ಸಭೆಯನ್ನು ಶುರು ಮಾಡ್ತಾರೆ. ಓಕೆನಾ. ಅರ್ಥ ಆಯ್ತಾ? 4 ಪಾಯಿಂಟ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಇದೆ, ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಶುರು ಮಾಡಿದವರು ಯಾರು ಅಂತ. ಯಾಕಪ್ಪ ಈ ರೀತಿ ಪ್ರಶ್ನೆ ಅಂತ ಅಂದರೆ ಈಜಿ ಪ್ರಶ್ನೆ ಅಂತ ಅಲ್ಲ ಇದು, ಬಟ್ ಸಿಂಗಲ್ ಇದೇ ರೀತಿ ಕೂಡ ಪ್ರಶ್ನೆಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಯಾಕಪ್ಪ ಅಂತ ಅಂದರೆ ನೀವು PC ಎಕ್ಸಾಮ್ ರೀಸೆಂಟಾಗಿ ಇರತಕ್ಕಂಥ ಒಂದು ಪ್ರಶ್ನೆನ ನೋಡ್ಬೋದು. ಎಲ್ಲವೂ ಕೂಡ ಹೇಳಿಕೆ ರೂಪದಲ್ಲಿ ಕ್ವಶನ್ ಬಂದಿಲ್ಲ, ಕೆಲವೊಂದು ಸಣ್ಣ ಕ್ವಶನ್ಸ್ ಕೂಡ ಬಂದಿದ್ದಾವೆ. ನಿಮಗೆ ಯಾವುದೇ ಎಕ್ಸಾಮ್ ಆಗಲಿ, VA ಎಕ್ಸಾಮ್ಸ್ ಆಗಲಿ, ಏನಾದರೂ ಆಗಲಿ ಸಣ್ಣ ಕ್ವಶನ್ಸ್ ಸ್ವಲ್ಪ ಇರ್ತವೆ, ಅದರ ಜೊತೆಗೆ ಸ್ವಲ್ಪ ಹೇಳಿಕೆ ಪ್ರಶ್ನೆಗಳು ಜಾಸ್ತಿ ಇರ್ತವೆ ಅಂತ. ಹಾಗಾಗಿ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಶುರು ಮಾಡಿದವರು ಯಾರಪ್ಪ ಅಂತ ಅಂದರೆ ಇಲ್ಲಿ ಹರ್ಮನ್ ಮೋಗ್ಲಿಂಗ್ ಎಂಬತಕ್ಕಂಥವ್ರು 1843ರಲ್ಲಿ ಈ ಒಂದು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಹಾಗಾಗಿ ಆಪ್ಷನ್ A ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಗ್ಭೂಷಣ ಪತ್ರಿಕೆಯನ್ನು ಬರೆದವರು ಯಾರು ಅಂತ ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದನ್ನು 2026ರಲ್ಲಿ. ಓಕೆನಾ. ವಾಗ್ಭೂಷಣ ಪತ್ರಿಕೆಯನ್ನು ನಾನು ಆಲ್ರೆಡಿ ಇದೇನಾದರೂ ಮಾಡಿಬಿಟ್ಟಿದ್ರೆ, ತರಗತಿ ಮಾಡಿಕೊಟ್ಟಿದ್ರೆ ನಿಮಗೆ 100% ಪೊಲೀಸ್ ಕಾನ್ಸ್ಟೇಬಲ್ ಏನು ಕ್ಲಾಸಿಂದ ಡೈರೆಕ್ಟಾಗಿ ಇಲ್ಲಿಂದ ಕ್ವಶನ್ ಬರ್ತಿತ್ತು. ಬಟ್ ಸ್ವಲ್ಪ ಲೇಟ್ ಆಗಿದೆ. VA ಎಕ್ಸಾಮ್ಸ್ಗಂತೂ 100% ಯೂಸ್ ಆಗುತ್ತೆ, ಸುಮ್ಮನೆ ಹೇಳ್ತಾ ಇಲ್ಲ, 100% ಯೂಸ್ ಆಗುತ್ತೆ. ನೋಡಿ ವಾಗ್ಭೂಷಣ ಪತ್ರಿಕೆಯನ್ನು ಬರೆದವರು ಯಾರು ಅಂತ ಕೇಳಿದರೆ ಹರ್ಮನ್ ಮೋಗ್ಲಿಂಗ್ ಅಲ್ಲ, ಆಲೂರು ವೆಂಕಟರಾವ್ ಅವರು ಈ ಒಂದು ವಾಗ್ಭೂಷಣ ಪತ್ರಿಕೆಯನ್ನು ಬರೀತಾರೆ. ಹಾಗಾಗಿ ಆಪ್ಷನ್ B ಸರಿಯಾದ ಉತ್ತರ. ಅದೇ ರೀತಿ ಇಲ್ಲಿ ಡೆಪ್ಯೂಟಿ ಚೆನ್ನಬಸಪ್ಪನವರು ಯಾವ್ದು ಬರೀತಾರೆ, ಮಠ ಪತ್ರಿಕೆ ಗೊತ್ತಿರಲಿ, ಮಠ ಪತ್ರಿಕೆಯನ್ನು ಬರೀತಾರೆ. ಹರ್ಮನ್ ಮೋಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಪುಸ್ತಕವನ್ನು ಬರೆದು ಕೊಡ್ತಾರೆ. HR ದೇಶಪಾಂಡೆ ಅವರು ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಶುರು ಮಾಡ್ತಾರೆ. ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಮುಂದೆ ಹೋಗೋಣ ಬನ್ನಿ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಪ್ರಥಮ ಕರ್ನಾಟಕದ ಏಕೀಕರಣ ಸಭೆಗೆ ಸಂಬಂಧಪಟ್ಟಂತೆ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಓಕೆನಾ. ನೋಡಿ ಈ ಒಂದು ಪ್ರಥಮ ಕರ್ನಾಟಕದ ಏಕೀಕರಣ ಸಭೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳು ನೋಡೋಣ. ಇದು ನಡೆದಂಥ ವರ್ಷ ಅಂತ ಕೊಟ್ಟಿದ್ದಾರೆ. ಮೊದಲ ಸಭೆ ನಡೆದದ್ದು 1924ರಲ್ಲಿ. ಓಕೆನಾ. ಕರ್ನಾಟಕ ಏಕೀಕರಣ ಸಭೆ ಮೊದಲ ಸಭೆ ನಡೆದದ್ದು 1924ರಲ್ಲಿ. ಇದನ್ನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಜೊತೆಗೆ ಲಿಂಕ್ ಮಾಡಿಬಿಡಿ, ಪಕ್ಕಾ ನೆನಪಿರುತ್ತೆ.
ಓಕೆನಾ. ಕರ್ನಾಟಕದ ಏಕೀಕರಣ ಸಭೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಎರಡು ಕೂಡ ಲಿಂಕ್ ಮಾಡಿಬಿಡಿ, ನಿಮಗೆ 100% ಇದು ನೆನಪಿರುತ್ತೆ. ನೆಕ್ಸ್ಟು ಎರಡನೇ ಹೇಳಿಕೆ ನೋಡಿ ಏನಿದೆ, ಈ ಒಂದು ಪ್ರಥಮ ಅಧ್ಯಕ್ಷತೆ ಏನು, ಕರ್ನಾಟಕ ಏಕೀಕರಣ ಸಭೆ ನಡೆಯುತ್ತೆ, ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಸಿದ್ದಪ್ಪ ಕಂಬಳಿ ಅಂತ ಕೊಟ್ಟಿದ್ದಾರೆ. ಸಿದ್ದಪ್ಪ ಕಂಬಳಿ ಏನಾದರೂ ಹೆಸರು ಬರ್ಬೋದು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ, ಬಟ್ ಸರಿ ಉತ್ತರವನ್ನು ಮಾತ್ರ ಕೊಟ್ಟಿದ್ದೀನಿ, ಇದು ಕೂಡ ಸರಿ ಇದೆ. ಸಿದ್ದಪ್ಪ ಕಂಬಳಿ ಅವರು ಈ ಒಂದು 1924ರಲ್ಲಿ ಪ್ರಥಮ ಕರ್ನಾಟಕ ಏಕೀಕರಣ ಸಭೆಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟು ಪ್ರಥಮ ಆಯ್ತಲ್ವ, ಈಗ ಕೊನೆಯ ಏಕೀಕರಣ ಸಭೆ ಕೂಡ ನಮಗೆ ಗೊತ್ತಿರಬೇಕು. ಕೊನೆಯ ಏಕೀಕರಣ ಸಮ್ಮೇಳನ ಏನಿದೆ 1947ರಲ್ಲಿ ಆರ್ ದಿವಾಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೇರಳದ ಕಾಸರಗೋಡುವಿನಲ್ಲಿ ನೋಡಿ, ಕರ್ನಾಟಕ ಏಕೀಕರಣ ಸಭೆ ಕೊನೆಯ ಸಭೆಯನ್ನು ನಡೆಯುತ್ತೆ, ಅದು ಕರ್ನಾಟಕದಲ್ಲಿ ನಡೆದಿಲ್ಲ, ಅದು ಕಾಸರಗೋಡುವಿನಲ್ಲಿ ನಡೆದಿದೆ, ಕೇರಳದಲ್ಲಿದೆ ಇದು ಕಾಸರಗೋಡು. ಓಕೆನಾ, ಕೇರಳದ ಕಾಸರಗೋಡಿಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಹಾಗಾಗಿ 3 ಕೂಡ ಸರಿ ಇದೆ, ಆಪ್ಷನ್ ಎ, ಬಿ ಮತ್ತು ಸಿ. ಹಾಗಾಗಿ ಆಪ್ಷನ್ ಇಲ್ಲಿ 3 ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ವಶನ್ಸ್ ಕೂಡ ನಾನೇನು ಕೊಡ್ತಾ ಇದ್ದೀನಿ, ಎಲ್ಲ ಕ್ವಶನ್ಸ್ ಕೂಡ ನಿಮಗೆ ಎಕ್ಸಾಮ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇವು. ಇದ್ರ ಮೇಲೆ ನೀವೇನಾದರೂ ಒಂದು ಕ್ವಶನ್ಸ್ ಪೇಪರ್ ನೋಡಿ ಇದ್ರ ಮೇಲೆ ಕ್ವಶನ್ ಇಲ್ಲ ಅಂತಾರೆ ನಮ್ಮ ತರಗತಿಗಳನ್ನು ಇವತ್ತೇ ಬಿಟ್ಬಿಡಿ. ಓಕೆನಾ. ನಮ್ಮ ತರಗತಿ ಏನಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿದ್ಯಾರ್ಥಿಗಳಿಗೆ ಮಿನಿಮಮ್ 1000 ಜನ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ ಅಂತಂದರೆ ಎಲ್ಲ 1000 ಜನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು 500 ಜನ ಮಾತ್ರ. 500 ಅಪ್ಲಿಕೇಶನ್ ಮಾತ್ರ ಇರೋದು. 500 ಜನ ನೀವು ಜಾಬ್ ತೊಗೊಂಡ್ರೆ ಸಾಕು. ನಮ್ಮ ಒಂದು VA ಪೋಸ್ಟ್ ಇರೋದು ಕೂಡ 500. ನೀವು ಎಷ್ಟು ಕಾಂಪಿಟೇಷನ್ ಕೊಡ್ತೀರಾ, ಎಷ್ಟು ಜಾಸ್ತಿ ನೋಡ್ತೀರಾ, ಎಷ್ಟು ಜನ ನಮ್ಮ ಒಂದು ಬ್ಯಾಚನ್ನು ತೊಗೊಂಡು ಓದ್ತೀರಾ, ಅವರಿಗೆ ಮಾತ್ರ ಸಿಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಈಗ ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ ನೋಡಿ. SK ಧಾರ್ ಸಮಿತಿ ಅಂತ ಬರುತ್ತೆ. ಯಾಕಪ್ಪ SK ಧಾರ್ ಸಮಿತಿ ಬರುತ್ತೆ? SK ಧಾರ್ ಸಮಿತಿ ಇಲ್ಲಿ ಏನಪ್ಪ ಅಂತ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಇದು ಭಾಷಾವಾರು ರಾಜ್ಯಗಳು ಆಗಿದ್ದಾವೆ. ಭಾಷಾವಾರು ಅಂತಂದರೆ ಏನು? ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡ್ತೀವಿ, ಏನಪ್ಪ ಆಂಧ್ರ ಪ್ರದೇಶದಲ್ಲಿ ತೆಲುಗುವನ್ನು ಮಾತಾಡ್ತೀವಿ, ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡ್ತೀವಿ, ಕೇರಳದಲ್ಲಿ ಏನಪ್ಪ ಅಂತ ಮಲಯಾಳಂ ಮಾತಾಡ್ತೀವಿ, ತಮಿಳುನಾಡಿನಲ್ಲಿ ಯಾವುದಪ್ಪ ಅಂತ ತಮಿಳು ಮಾತಾಡ್ತೀವಿ. ಹಾಗೆ ಈ ಒಂದು ಭಾಷಾವಾರು ವಿಂಗಡಣೆಯನ್ನು ಇದರ ಮೇಲೆ ರಾಜ್ಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಸಮಿತಿಯನ್ನು ಮಾಡ್ತಾರೆ. ಯಾಕೆಂದರೆ ತುಂಬ ಪ್ರೊಟೆಸ್ಟ್ಗಳು ಆಗ್ತಾ ಇರ್ತವೆ. ಮೊದಲನೇ ಸಮಿತಿ ಯಾವುದಪ್ಪ ಅಂತ ಅಂದರೆ 1948ರಲ್ಲಿ ಮೊದಲನೇ ಸಭೆ ಏನಪ್ಪ ಅಂತ ಸಮಿತಿಯನ್ನು ತೆಗೆದುಕೊಂಡು ಬರ್ತಾರೆ. ಯಾರಪ್ಪ ಇದರ ಅಧ್ಯಕ್ಷತೆ ವಹಿಸಿದವರು? SK ಧಾರ್ ಎಂಬತಕ್ಕಂಥವ್ರು. ಈ ಒಂದು ಸಮಿತಿ ಹೆಸರು SK ಧಾರ್ ಸಮಿತಿ ಅಂತಾಗಿದೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರಪ್ಪ ಅಂತ ಅಂದರೆ SK ಧಾರ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಹಾಗಾದರೆ ಹೇಳಿಕೆ ನೋಡಿ, ಈ ಸಮಿತಿಯು ಮೊದಲ ಬಾರಿಗೆ ಭಾಷಾವಾರು ರಾಜ್ಯಗಳಿಗೆ ಸ್ಥಾಪನೆಯನ್ನು 1948ರಲ್ಲಿ ಜಾರಿಗೆ ಮಾಡಲಾಯಿತು ಅಂತ. ಅಂದರೆ ಭಾಷಾವಾರು ಏನಪ್ಪ ಅಂತಂದರೆ ಅದರ ಮೇಲೆ ಏನಪ್ಪ ಅಂತ ರಾಜ್ಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸರಿ ಇದೆನಾ ಸರಿ ಇಲ್ವಾ ಅಂತ ಇಲ್ಲಿ ಕೇಳುತ್ತೆ. ಬಟ್ ಇಲ್ಲಿ ಇದೇನಪ್ಪ ಹೇಳುತ್ತೆ ಅಂತಂದರೆ ಭಾಷಾವಾರು ವಿಂಗಡಣೆಯನ್ನು ಮಾಡಬೇಡಿ, ಇದು ನಮ್ಮ ಒಂದು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ತೆಗೆದು ಹಾಕುತ್ತೆ, ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಇದು ಏನು ಮಾಡುತ್ತೆ, ಭಾಷಾವಾರು ವಿಂಗಡಣೆಯನ್ನು ಮಾಡೋದಿಲ್ಲ. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಇದೆ, ಬಟ್ ಭಾಷಾವಾರು ವಿಂಗಡಣೆಯನ್ನು ಇದು ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ ಇದರ ಅಧ್ಯಕ್ಷರು SK ಧಾರ್ ಅವರಾಗಿರ್ತಾರೆ. ಮತ್ತು ಅವರ ಜೊತೆಗೆ ಇನ್ನೂ ಇಬ್ಬರು ಇರ್ತಾರೆ ಸದಸ್ಯರು. ಒಬ್ಬರು ಪನ್ನಾಲಾಲ್ ಅಂತ ಇರ್ತಾರೆ, ಇನ್ನೊಬ್ರು ಜಗತ್ ನಾರಾಯಣ ಅಂತ ಇರ್ತಾರೆ. ಓಕೆನಾ, ಪನ್ನಾಲಾಲ್ ಮತ್ತು ಜಗತ್ ನಾರಾಯಣ್. ಈ ಒಂದು ಏನು 1948ರಲ್ಲಿ ಈ ಒಂದು SK ಧಾರ್ ಸಮಿತಿ ಬಂದುತ್ತೆ. ಡಿಸೆಂಬರ್ 11, 1948ರಲ್ಲಿ ಈ ಒಂದು ಸಮಿತಿ ಏನಪ್ಪ ಅಂತಂದರೆ ಅದರ ಒಂದು ರಿಪೋರ್ಟನ್ನು ಕೊಡುತ್ತೆ. ಆ ಒಂದು ರಿಪೋರ್ಟ್ ಪ್ರಕಾರ ಈ ಒಂದು ಭಾಷಾವಾರು ವಿಂಗಡಣೆಯನ್ನು ಮಾಡಬೇಡಿ ಅಂತ ಕೊಟ್ಟಿರುತ್ತೆ. ಅದರ ಈ ರೀತಿ ಆಗೋದ್ರಿಂದ ತುಂಬ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಅತಿ ಹೆಚ್ಚಿನದಾಗಿ ಪ್ರೊಟೆಸ್ಟ್ಗಳು ಶುರುವಾಗ್ತವೆ. ಓಕೆನಾ, ಹಾಗಾಗಿ ಇಲ್ಲಿ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ A ಮತ್ತು B. ಓಕೆನಾ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನು? ಈ ಒಂದು SK ಧಾರ್ ಸಮಿತಿ ಆಯ್ತಲ್ವಾ, SK ಧಾರ್ ಸಮಿತಿ ಇದೇನೋ ಫೇಲ್ ಆಗಿಬಿಡ್ತು. ಫೇಲ್ ಯಾಕಾಯಿತು? ಪ್ರೊಟೆಸ್ಟ್ಗಳು ಜಾಸ್ತಿ ಆದವು. ಆ ಒಂದು ಪ್ರೊಟೆಸ್ಟ್ ಆಗೋ ಕಾರಣದಿಂದಾಗಿ JVP ಸಮಿತಿಯನ್ನು ಕೊಡ್ತಾರೆ. JVP ಸಮಿತಿಯನ್ನು ಏನಪ್ಪ JVP ಸಮಿತಿ ಅಂತ ಅಂದರೆ J ಅಂತ ಅಂದರೆ ಜವಾಹರಲಾಲ್ ನೆಹರು, V ಅಂತ ಅಂದರೆ ವಲ್ಲಭಭಾಯ್ ಪಟೇಲ್, P ಅಂತ ಅಂದರೆ ಪಟ್ಟಾಭಿ ಸೀತಾರಾಮಯ್ಯ ಅಂತ. ಓಕೆನಾ, ಈ ಒಂದು JVP ಸಮಿತಿಯನ್ನು ತೆಗೆದುಕೊಂಡು ಬರ್ತಾರೆ. ಈ ಒಂದು JVP ಸಮಿತಿ ಬಗ್ಗೆ ಇಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ 1948ರಲ್ಲಿ ಬರುತ್ತೆ. 1949ರಲ್ಲಿ ಇದರ ಒಂದು ಏನಪ್ಪ ಅಂತ ರಿಪೋರ್ಟನ್ನು ಸಬ್ಮಿಟ್ ಮಾಡುತ್ತೆ. ಇದರ ಬಗ್ಗೆ ನೋಡಿ, ಇದು ಅಧ್ಯಕ್ಷರೇ ಇಲ್ಲದ ಸಮಿತಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಅಧ್ಯಕ್ಷರೇ ಇಲ್ಲದ ಸಮಿತಿ ಆಗಿದೆ ಅಂತ. ನೆಕ್ಸ್ಟ್ ಇದು ಆಂಧ್ರ ಪ್ರದೇಶ ರಚನೆಗೆ ಮಾತ್ರ ಒಪ್ಪಿಗೆಯನ್ನು ಕೊಟ್ಟಿತು ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಆಪ್ಷನ್ಸ್ ನೋಡಿ, ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೀವೇನು ಮಾಡಬೇಕು? ಕಮೆಂಟ್ ಮಾಡಬೇಕು. ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. JVP ಸಮಿತಿ ಬಗ್ಗೆ ಏನು ಸರಿಯಾದ ಉತ್ತರ ಇದೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಯಾರಾದರೂ ಇನ್ನೂ ಕೂಡ ನಮ್ಮ ಒಂದು ಬ್ಯಾಚನ್ನ ಪರ್ಚೇಸ್ ಮಾಡ್ಕೊಳ್ಳೋದು ಯಾರಾದರೂ ಇದ್ದರೆ ಇನ್ನೊಂದ್ಸರಿ ನಾನು ಸ್ಕ್ಯಾನರ್ ತೋರಿಸ್ತೀನಿ, ಬನ್ನಿ. ಆ ಒಂದು ಸಂಪೂರ್ಣ ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ ಗ್ರಾಮ ಆಡಳಿತ ಅಧಿಕಾರಿಗಾಗಿ ಅಂತಲೇ. ಎಲ್ಲರೂ ಕೂಡ ಈ ಒಂದು ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಇದೆ. ಎಲ್ಲರೂ ಕೂಡ ಈ ಒಂದು ಸ್ಕ್ಯಾನರ್ ಮುಖಾಂತರ ಪೇ ಮಾಡಿ ಬ್ಯಾಚನ್ನು ಪರ್ಚೇಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.